ಸರ್, ಈ ಸಿನಿಮಾದಲ್ಲಿ ನೀವು ನಾಯಕಿನ ಟಚ್ ಮಾಡಲ್ಲ. ಸೊ ಪ್ರಕೃತಿಗೆ ಹೆಣ್ಣನ್ನ ಹೋಲಿಸಿದ್ದೀರಾ ಸಿನಿಮಾದಲ್ಲಿ. ಸೊ ಅದಕ್ಕೆ ಟಚ್ ಮಾಡಲಿಲ್ವಾ? ಸೊ ಏನು ಅಂತ ಪ್ರಕೃತಿನ ಡೈಲಿ ಟಚ್ ಮಾಡ್ತಾನೆ ಇರ್ತೀವಲ್ವಾ, ಅದ್ರ ಮೇಲೆ ಓಡಾಡ್ತೀವಿ. ಹೌದು ಸರ್, ಪ್ರಕೃತಿನ ಹೆಣ್ಣಿಗೆ ಹೋಲಿಸಿದಿರಲ್ವಾ ಸರ್? ಇಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನಾಯಕಿಗೆ ಏನಾದರೂ ಬೈಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು. ಸೊ ಈ ಸಿನಿಮಾದಲ್ಲಿ ಏನೂ ಇಲ್ಲ, ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಆ ಥರ ಏನಾದರೂ ಟಚ್ ಮಾಡಿದ್ರೆ ಪ್ರಕೃತಿಗೆ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಅವರೇ ಈ ಥರ ಈ ನಾಯಕಿನ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಿ ಮಾಡಲ್ಲ ನಿಜವಾಗ್ಲು. ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಹೆಂಗೆ ಗೊತ್ತಾ, ಇವಾಗ ಯಾವ್ದೋ ಒಂದು ಸೂಪರ್ ಹಿಟ್ ಆಗಿರೋ ಸಿನಿಮಾ ಇನ್ನೊಂದು ಸಿನಿಮಾ ಮಾಡ್ತಾನೆ ಡೈರೆಕ್ಟರ್ ಅನ್ಕೊಳ್ಳಿ, ಸರ್ ಆ ಸಿನಿಮಾ ತರ ಮಾಡ್ಬೇಕಾಗಿತ್ತು ಸರ್ ಅಂತ. ಅಕಸ್ಮಾತ್ ಅದೇ ತರ ಮಾಡ್ದ ಅನ್ಕೊಳ್ಳಿ, ಸರ್ ಅವ್ನು ಅದಕ್ಕೆ ಬಿಟ್ರೆ ಇವ್ರಿಗೇನು ಬೇರೆ ಬರಲ್ವಾ ಅಂತೀರಾ. ಯಾವ್ದು ಕರೆಕ್ಟ್ ಇದ್ರಲ್ಲಿ ನೀವೇ ಹೇಳ್ಬೇಕು. ಒಂದು ಅದೇ ತರ ಮಾಡ್ರೆ ಅದನ್ನೇ ಇವತ್ತು ಮಾಡ್ತಾವ ನೀವು ಅಂತ, ಬೇರೆ ಮಾಡ್ರೆ ಸರ್ ಆ ತರ ಮಾಡ್ಬೇಕಾಗಿತ್ತು ಸರ್ ಅಂತ. ಅದರಿಂದ ಅದನ್ನ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸಬ್ಜೆಕ್ಟು ಸ್ಟೋರಿ ಫ್ಲೋ ಹೆಂಗ್ ಹೋಗುತ್ತೋ ಅದಕ್ಕೆ ಕರೆಕ್ಟಾಗಿ ಹೋಗ್ತೀನಿ ಅಷ್ಟೇ. ಈ ಸಬ್ಜೆಕ್ಟ್ ಹಂಗಿತ್ತು, ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು, ಅರ್ಥ ಆಯ್ತಾ? ಇಲ್ಲಿ ಆ ಥರ ಸಿಚುವೇಶನ್ನೇ ಬರಲ್ಲ. ಸೊ ಬೇರೆ ಏನೋ ವಿಷಯ ಇರೋದ್ರಿಂದ ಅದಂಗೆ ಹೋಯ್ತಷ್ಟೇ. ಸೊ ಉಪೇಂದ್ರ ಅವರು ಇತ್ತೀಚೆಗೆ ಸ್ವಲ್ಪ ಸೆನ್ಸಿಬಲ್ ಆಗಿದಾರ ಅಂತ? ಹಳೆ ಮುಂಚೆ ಸೆನ್ಸಿಬಲ್ ಅಲ್ಲ ಅಂತ ನಿಮ್ಗೆ? ಇಲ್ಲ, ಹಳೆ ವಿಂಟೇಜ್ ಉಪ್ಪಿ ಆಗಿದ್ರೆ ನೀವು ಸ್ವಲ್ಪ ರಾಜಕೀಯ ಮೆಸೇಜ್ ಏನ್ ಕೊಟ್ಟಿದ್ದೀರಾ ಅಲ್ಲಿ ಸ್ವಲ್ಪ ಜಾಸ್ತಿ. ನೀವು ಯಾವಾಗ ಎಂಟರ್ ಆಗಿದ್ದು ಇದಕ್ಕೆ ಪ್ರೆಸ್? ಇದಕ್ಕೆ ಎಷ್ಟು ವರ್ಷ ಆಯ್ತು? 12 years ಆಯ್ತು. 12 years. ಅದಕ್ಕೆ ಮುಂಚೆ ನಾನು ಬೇರೆ ತರ ಕ್ವಶನ್ಗಳು ಕೇಳಿದೀನಿ ಇದೇ ತರ. ಹೌದಾ? ತೋರಿಸಿ ಮತ್ತೆ ನೋಡೋಣ. ವಾಸವ್ರಿಗೆ ಗೊತ್ತು, ಕೇಳಿ. ಅದೇ ಸರ್, ಅಂದ್ರೆ ಮುಂಚೆ ನೀವು ಇದರಲ್ಲಿ ಮೆಸೇಜಸ್ ಒಂದಷ್ಟು ಹೇಳಿದಿರಲ್ವಾ, ರಾಜಕೀಯದ ಬಗ್ಗೆ ಆಗಿರ್ಬೋದು, ಬೇರೆದ್ರ ಬಗ್ಗೆ ಆಗಿರ್ಬೋದು, ಮೀಡಿಯಾಗಳ ಬಗ್ಗೆ ಆಗಿರ್ಬೋದು ಹೇಳಿದಿರಲ್ವಾ. ಸೊ ಇನ್ನಷ್ಟು ಅಗ್ರೆಸಿವ್ ಆಗಿ ಇರ್ತಾ ಇತ್ತು ಅದು ಅಂತ ನನ್ನ ಅನಿಸಿಕೆ. ಈಗ ಸ್ವಲ್ಪ ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಆಗುತ್ತೆ ಅಂತ ಏನಾದ್ರೂ ಉಪ್ಪಿ ಸರ್ ಥಿಂಕ್ ಮಾಡಿ ಈ ತರ ಒಂದಷ್ಟು ಇಟ್ಟಿದ್ದೀರಾ ಅಂತ. ಇದು ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡೆ. ಕಾಂಟ್ರವರ್ಸಿ ಆಗಕ್ಕೂ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಯಾರ ಬಗ್ಗೆ ಕಾಂಟ್ರವರ್ಸಿ ಮಾಡೋದು ಸರ್? ಒಂದು ನಿಮಿಷ. ಈ ಸಿನಿಮಾ ನೋಡ್ತಾ ನಮ್ಗನ್ಸಿದ್ದು ಸಂಭಾಷಣೆ ವಿಚಾರವಾಗಿ ಈ ಹಣ್ಣು ಮತ್ತು ಹೆಣ್ಣು ಈ ಎರಡನ್ನ ಹೋಲಿಕೆ ಮಾಡಿ ಹೇಳಿರೋ ವಿಚಾರ ಭಾಳ ಗಾಢವಾಗಿ ಅದು ಅರ್ಥೈಸ್ಕೋಬೇಕಾಗತ್ತೆ. ಅದೀಗ ಆಲ್ರೆಡಿ ಕೆಲವು ರೋಡ್ಗಳು ನೋಡಿದ್ರು, ಆಟೋಗಳ ಮೇಲೆ ಕೂಡ ಅದನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ, ಆ ವರ್ಡಿಂಗ್ಸ್ನ. ಹಣ್ಣು ಕಚ್ಚಕ್ಕೆ ಮುಂಚೆ ಹೆಣ್ಣು ಆ ಥರದ ವರ್ಡನ್ನು. ಸೊ ಈ ಥರದ ಆಲೋಚನೆ ಬಹಳ ಹೇಗೆ ನಿಮ್ಮ ಈ ಥಾಟ್ಸ್ಗಳೆಲ್ಲ ಕ್ಯಾರಿ ಮಾಡುತ್ತೆ ಅಂತ? ಇಲ್ಲ ಸರ್, ಆ ಸಿಚುವೇಶನ್ ಹಂಗಿತ್ತು. ಅದು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಅದು ಆಕ್ಚುಲಿ ಅದನ್ನ ನಿಜ ಹೇಳ್ಬೇಕಾದ್ರೆ ಅದನ್ನ ನಾವೇನೋ ತಲೆ ಉಪಯೋಗಿಸಿ ಮಾಡಿದ್ವಿ ಅಂತಲ್ಲ, ಸಮ್ ಟೈಮ್ ಬರುತ್ತೆ ಅಷ್ಟೇ. ಅದು ಇದೊಂದು ಡಿಫಿಕಲ್ಟ್ ಕ್ವಶನ್. ಈ ಸೀನ್ ಹೆಂಗ್ ಮಾಡಿದ್ರಿ ನೀವು ಅಂದ್ರೆ ಅದು ನಮ್ಗೆ ಹೇಳಕ್ ಗೊತ್ತಾಗಲ್ಲ. ಅದಾಗಿರತ್ತದು, ಆ ಡೈಲಾಗ್ ಹಂಗೆ ಬಂದಿರತ್ತೆ ಅಷ್ಟೇ. ಈ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿನೂ ಅಷ್ಟೇ. ಹಂಗೆ ಬಂತಷ್ಟೇ, ಅದನ್ನ ಪ್ಲಾನ್ ಮಾಡಿ ಹಂಗಲ್ಲ ಅದು. ಯಾಕಂದರೆ ನಾವು ಸಾಮಾನ್ಯವಾಗಿ ಪ್ರೆಸ್ ಅವರು ವರ್ಷಕ್ಕೊಂದು 100 ಚಿಲ್ಲರೆ ಸಿನಿಮಾ ನೋಡ್ತೀವಿ. ಬಹುತೇಕ ಸಿನಿಮಾ ನೋಡಿದಾಗ ಬರೋದು ಒಂದು, ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಆದರೆ ನೀವು ಮಾಡೋ ಸಿನಿಮಾ ಬಂದಾಗ ಒಂದೇ ಪ್ರಶ್ನೆ ಬರೋದು, ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅನ್ನೋದು. ಇದು ತಲೆಗೆ ಹುಳ ಬಿಟ್ಟಕ್ಕಿಂತ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಬೇರೆ ಥರ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದು ನಾನು ಏನಂತ ನನಗೂ ಗೊತ್ತಾ. ನಾನು ನಿಜ ಹೇಳ್ಬೇಕಂದ್ರೆ ತುಂಬಾ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ. ಸಿನಿಮಾದಲ್ಲಿ 100 ಸತಿ ಯೋಚನೆ ಮಾಡ್ತೀನಿ, ಇದು ಅರ್ಥ ಆಗ್ಬೇಕು, ಇದಕ್ಕೊಂದು ಡೈಲಾಗ್ ಹಾಕ್ಬೇಕು, ಇದಕ್ಕೊಂದು ಅಟ್ಲೀಸ್ಟ್ ಕೆಳಗಡೆ ಇದಾಕ್ಬೇಕು ಅಂತ ತುಂಬಾ ಟ್ರೈ ಮಾಡ್ತೀನಿ. ಬಟ್ ಅದೇನಕ್ಕೂ ಗೊತ್ತಿಲ್ಲ, ನನ್ನ ಪಿಕ್ಚರ್ ಅರ್ಥ ಆಗಿಲ್ಲ, ಅರ್ಥ ಆಗುತ್ತೆ ಅಂತ ಯಾಕೆ ಡಿಸ್ಕಷನ್ ಆಗುತ್ತೆ ಅಂತ ಗೊತ್ತಿಲ್ಲ. ರಿಯಲಿ ಅದೊಂದು ನನಗೆ ಇವತ್ತಿಗೂ ಒಂದು ಇದು ಆಕ್ಚುಲಿ. ಎಸ್, ಆ ಡಿಸ್ಕಷನ್ ಇರುತ್ತೆ, ನೋ ಡೌಟ್ ಆಕ್ಚುಲಿ. ಬಟ್ ಇದರಲ್ಲಿ ನಿಮ್ಗೆ ನೀವೇ ನೋಡಿದ್ದೀರಾ, ನಾನೇನು ಹೇಳೋದು ಬೇಕಾಗಿಲ್ಲ. ನೀವು ನೋಡಿದಾಗ ನಿಮಗೆ ಆ ಥರ ಎಲ್ಲೂ ಕನ್ಫ್ಯೂಷನ್ ಅನ್ಸಲ್ಲ ಅಲ್ವಾ? ನನಗೇನೋ ಅನ್ಸುತ್ತಾ ಅಂತ. ಲಾಸ್ಟಲ್ಲಿದೆ, ಖಂಡಿತ ಒಪ್ಕೊಂತೀನಿ. ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ, ಲಾಸ್ಟಲ್ಲಿದೆ. ಬಟ್ ಮಧ್ಯಲ್ಲಿರೋ ಕಥೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ. ಬಟ್ ಅದಕ್ಕೆಲ್ಲ ಸಿಂಕ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಇಲ್ಲಿ ಹೊರಗೆ ಬಂದಿದ್ದು ಈ ಪಿಕ್ಚರ್ ನೋಡಿ, ಓ ಇದಕ್ಕದ ಅಂತ ತಲೆ ನಾವೇ ಗಬ್ಬೆಬ್ಸ್ಕೊಂಡ್ಬಿಟ್ರೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಪಿಕ್ಚರ್. ಸರ್, ಈ ಪ್ರೊಡ್ಯೂಸರ್ಗೆ ಕಥೆನ ಹೇಗೆ ಒಪ್ಪಿಸ್ತೀರಾ ಸರ್? ನಂಗೆ ಈಗಲೂ ಅರ್ಥ ಆಗ್ತಾರೆ. ಯಾಕಂದ್ರೆ ಅವ್ರು ಹೇಗೆ ಒಪ್ಕೊಂಡು ನಿಮ್ಮ ಸಿನಿಮಾಗೆ ದುಡ್ಡು ಹಾಕ್ತಾರೆ ಅನ್ನೋದೇ ಒಂದು ಪ್ರಶ್ನೆ ನನಗೆ. ಅವ್ರು ನನ್ನ ಒಪ್ಕೊಂತಾರೆ ಅಷ್ಟೇ, ಅವ್ರು ನನ್ನ ಮೇಲಿರೋ ನಂಬಿಕೆ ಅಷ್ಟೇ, ಇನ್ನೇನಿಲ್ಲ ಸರ್. ಇದು ಸತ್ಯವಾದ ಮಾತು. ಒಂದೇ ಒಂದು ಲೈನ್ ಸ್ಟೋರಿ ಕೇಳಿಲ್ಲ. ಮನೋಹರ್ ಸಾಹೇಬ್ರು ಎಷ್ಟು ಬಜೆಟ್ ಅಂತ ನಾವು ಯೋಚನೆ ಮಾಡಲಿಲ್ಲ. ಒಂದು ಒಳ್ಳೆ ಚಿತ್ರ ಕೊಡ್ತಾರೆ, ಆ ನಂಬಿಕೆ ಇತ್ತು. ಆ ಚಿತ್ರ ಕೊಟ್ಟಿದ್ದಾರೆ. ಇಡೀ 7 ಕೋಟಿ ಜನ ಕನ್ನಡಿಗರು ನಮ್ಮನ್ನು ಗೆಲ್ಸಿದ್ದಾರೆ. ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸಿನಿಮಾನು ಕೂಡ ನೋಡಿರಲಿಲ್ಲ. ಅಟ್ ದಿ ಸೇಮ್ ಟೈಮು ನಾನು ಕೂಡ
ತುಂಬಾ ಅವ್ರನ್ನ ಗಮನದಲ್ಲಿ ಇಟ್ಕೊತೀನಿ. ಪ್ರತಿ ಸ್ಟೇಜಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಪ್ರತಿ ಸ್ಟೇಜಲ್ಲೂ ಕೂಡ ಇಲ್ಲಿ ಜಾಸ್ತಿ ಆಗತ್ತಾ, ಇಲ್ಲಿ ಕಡಿಮೆ ಆಗತ್ತಾ, ಇಷ್ಟೊಳಗೆ ಆಗ್ತಾ ಇದೆಯಾ, ನಿಮ್ಗೆ ತೊಂದರೆ ಆಗಲ್ವಾ, ಯು ಕ್ಯಾನ್ ಆಸ್ಕ್ ದೆಮ್. ಐ ನೆವರ್ ಟೇಕ್ ದೆಮ್ ಆಸ್ ಗ್ರಾಂಟೆಡ್. ಮಾಡಬೋಣ ಅಂತ. ಎವ್ರಿ ಸ್ಟೇಜು ಕೂಡ CG ಇರ್ಬೋದು, ಸೆಟ್ಸ್ ಇರ್ಬೋದು, ಒಂದು ಆರ್ಟಿಸ್ಟ್ ಹಾಕೋದಿರ್ಬೋದು, ಪ್ರತಿಯೊಂದು ಡಿಸ್ಕಸ್ ಮಾಡ್ತೀವಿ ನಾವು. ಆಗತ್ತಾ, ನಿಮ್ಗೆ ವರ್ಕೌಟ್ ಆಗತ್ತಾ, ಇಷ್ಟಲ್ಲಿ ಓಕೆನಾ, ಇದು ನಾನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ತೀನಿ. ಬಿಕಾಸ್ ನನಗೆ ಗೊತ್ತು, ಅವ್ರು ಗೆದ್ರೆ ನಾನು ಗೆಲ್ಲೋದಷ್ಟೇ ಇಲ್ಲಿ. ಅರ್ಥ ಆಯ್ತಾ? ಇವ್ರು ಗೆದ್ರೆ 100 ಸಿನಿಮಾ ಮಾಡ್ತಾರೆ, ಮತ್ತೆ ನನ್ನಂತ 100 ಜನ ಡೈರೆಕ್ಟರ್ಗೆ ಅವಕಾಶ ಕೊಡ್ತಾರೆ. ಅದನ್ನ ನಾನು ಯಾವತ್ತೂ ಗಮನದಲ್ಲಿ ಇಟ್ಕೊಂಡಿರ್ತೀನಿ. ನಾನು ಯಾವಾಗಲೂ ಸಿನಿಮಾ ಮಾಡಿದಾಗ ಫಸ್ಟ್ ನನ್ನ ಪ್ರಿಯಾರಿಟಿ ಏನಂದ್ರೆ ಥಿಯೇಟ್ರಿಗೆ ಬರೋ ಜನ ಅವ್ರ ದುಡ್ಡಿಗೆ ಮೋಸ ಆಗಬಾರ್ದು. ಅವ್ರು ಕೊಡೋ ದುಡ್ಡಿಗೆ ಏನೋ ಒಂದು ಅವ್ರಿಗೆ ಇದಾಗಬೇಕು. ಎರಡನೇದು ಪ್ರೊಡ್ಯೂಸರ್ ಅವ್ರು ಹಾಕಿರೋ ದುಡ್ಡು ವಾಪಸ್ ಬರಬೇಕು. ಇದು ಬಿಟ್ಟರೆ ನಾನು ಬೇರೆ ಏನೂ ಯೋಚನೆ ಮಾಡಲ್ಲ. ಇಷ್ಟು ಕೋಟಿ ಬರುತ್ತೆ, ಅಷ್ಟು ಕೋಟಿ ಬರುತ್ತೆ, ಇದು ಹಿಂಗಾಗತ್ತೆ, ನಾನು ದೇವರಾಣ ಯೋಚನೆ ಮಾಡಲ್ಲ. ಅದು ಅವ್ರು ಹೇಳ್ಬೇಕು, ಮತ್ತೆ ನಾನು ಹೇಳ್ಬಾರ್ದು ಅದನ್ನ. ವಾಸು ಸರ್, ಅದು ಅವ್ರು ಹೇಳ್ಬೇಕು, ನಾನು ಹೇಳೋದಲ್ಲ.